ಸಾಧಾರಣವಾಗಿ ಇದನ್ನ ಚಂದ್ರಪ್ಪನವ್ರು ನಡೆಸ್ಕೊಡ್ತಾ ಇದ್ದಾರೆ ಪ್ರತಿ ವರ್ಷನೂ. ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಯುವಕರು ಅಷ್ಟೇ 8 ವರ್ಷದಿಂದ ಸತತವಾಗಿ ಕಳಿಸ್ತಾ ಇದ್ದಾರೆ. ರಾಜಕೀಯ ಇರ್ಲಿ, ರಾಜಕೀಯ ಪ್ರೇರಿತ ಏನಲ್ಲ, ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಇಂಥವರು ಅಂತವರು ಪಕ್ಷ ಗಿಕ್ಷ ಏನು ಇಲ್ಲ. ಹಿರಿಯರು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ನಡ್ಕೊಂಡು ಹೋಗ್ತೀನಿ. ಮುಂದೇನು ಅಷ್ಟೇ 8 ವರ್ಷದಿಂದ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ಬಸ್ಗಳು ಕಳ್ಸಿಕೊಡ್ತೀನಿ. ಮಾತು ಕೊಡುವುದು ಸುಲಭ, ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಆದ್ರೆ ಉತ್ತನೂರಿನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಅಪ್ಪಟ ಅಭಿಮಾನಿಯೊಬ್ಬರು ನುಡಿದಂತೆ ನಡೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಹೌದು, ಅವರು ಯಾರಪ್ಪ ಅಂದ್ರೆ ಉತ್ತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವಿ ಚಂದ್ರಪ್ಪನವರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 8 ವರ್ಷಗಳಿಂದ ಸತತವಾಗಿ ಓಂ ಶಕ್ತಿ ಭಕ್ತರ ಸೇವೆಯನ್ನ ಮಾಡ್ಕೊಂಡ್ಬರ್ತಿದ್ದಾರೆ. ಹೌದು, ಪ್ರತಿ ವರ್ಷದಂತೆ ಈ ಬಾರಿಯೂ ಊರಿನ ಭಕ್ತಾದಿಗಳು ಮೇಲ್ಮರವತ್ತೂರಿಗೆ ಹೋಗಿ ಬರಲು ತಮ್ಮ ಸ್ವಂತ ಖರ್ಚಿನಲ್ಲಿ 2 ಬಸ್ಸುಗಳ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇವರ ಈ ಸೇವೆಗೆ ಸ್ಫೂರ್ತಿ ಯಾರು ಗೊತ್ತಾ? ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು. ತನ್ನ ನಾಯಕನ ಹಾದಿಯಲ್ಲೇ ತಾನೂ ನಡೆಯುವೆ ಎಂದು ಚಂದ್ರಪ್ಪನವರು ಈ ಮೂಲಕ ಸಾಬೀತು ಮಾಡಿದ್ದಾರೆ. ದುಡ್ಡಿದ್ರೆ ಸಾಲದು, ದಾನ ಮಾಡೋಕೆ ದೊಡ್ಡ ಮನಸ್ಸು ಬೇಕು. ರಾಜಕೀಯ ಅಂದ್ರೆ ಬರೀ ಅಧಿಕಾರ ಅಲ್ಲ, ಅದು ಜನರ ಸೇವೆ ಅನ್ನೋದನ್ನ ಚಂದ್ರಪ್ಪನವರು ತೋರಿಸಿಕೊಟ್ಟಿದ್ದಾರೆ. अस्मिन्नादे वाहन महालक्ष्मीदेवताभ्यो नमः। आवाहन स्थापन सन्निधान सन्निरोधन दिग्बंधन आचरादके शरण्ये शरण्ये देवे नारायणे नमोस्ते अस्त्रा श्रीमूर्तयावे सौभाग्यवते देवी ಓಂ ಶಕ್ತಿ ಪರಾಶಕ್ತಿ ಎಲ್ಲರಿಗೂ ಒಳ್ಳೇದಾಗಲಿ. ಇದು 8ನೇ ಸರ್ತಿ ನೀವು ಹೋಗ್ತಾ ಇರೋದು. ಯಾರು ತಪ್ಪಿಸ್ಕೋಬೇಡ್ರಿ, ಆರೋಗ್ಯದ ಕಡೆ ಗಮನ ಇರಲಿ. ಸಾಧಾರಣವಾಗಿ ಇದನ್ನು ಚಂದ್ರಪ್ಪನವ್ರು ನಡೆಸ್ಕೊಡ್ತಾ ಇದ್ದಾರೆ ಪ್ರತಿ ವರ್ಷನೂ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೂ ನೀವು ಅವ್ರ ಬಗ್ಗೆ ನೀವು ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿ. ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ, ಉತ್ತನೂರು ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗಲಿ ಅಂತ ನೀವು ಅಲ್ಲಿ ಬೇಡ್ಕೊಂಡು ಸುಖವಾಗಿ ಹೋಗಿ ಸುಖವಾಗಿ ಬರಬೇಕು. ಇದು ನನ್ನ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ 8 ವರ್ಷಗಳಿಂದ ಸತತವಾಗಿ ಉತ್ತನೂರು ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ಸಾರಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಚಂದ್ರಪ್ಪನವರು ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮದಿಂದ ಎಲ್ಲ ಭಕ್ತಾದಿಗಳನ್ನು ಓಂ ಶಕ್ತಿ ಕಳಿಸ್ತಾ ಇದ್ದಾರೆ. ಇವತ್ತಿನ ದಿವಸ ನೀವೆಲ್ಲ ಹೋಗ್ತಾ ಇದ್ದೀರಿ, ನಮಗೆಲ್ಲ ಭಾಳ ಸಂತೋಷ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಇದೇ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರಲ್ಲೂ ನಿಮಗೆ ಶುಭ ಕೋರ್ತಾ ಇದ್ದಾರೆ. ನೀವು ದಯವಿಟ್ಟು ಯಾವುದೇ ವ್ಯವಹಾರಗಳು, ತಂಟೆಗಳು, ಗಲಾಟೆಗಳಿಲ್ಲದೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮಹಿಳೆಯರು, ಮಕ್ಕಳು ಎಲ್ಲ ಜಾಗೃತೆಯಿಂದ ಮತ್ತೆ ಉತ್ತನೂರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಭಕ್ತರಿಗೂ ನನ್ನನ್ನು ಕೈಬಿಟ್ಟು ವಂದಿಸ್ತಾ ಇದ್ದೀನಿ. ಇಲ್ಲೆಲ್ಲ 8 ವರ್ಷದಿಂದ ಸತತವಾಗಿ ಕಳಿಸ್ತಾ ಇದ್ದಾರೆ. ಇಲ್ಲ, ಆ ತರ ಏನು ಇಲ್ಲ. ಇದು ಎಲೆಕ್ಷನ್ ಬಗ್ಗೆ ಅಂತ ಇವಾಗ ಯಾವ್ದು ಎಲೆಕ್ಷನ್ಗಳು ಇಲ್ಲ. ನಮ್ಮೂರಲ್ಲಿ ಚಂದ್ರಪ್ಪನವರು ಯಾವಾಗ್ಲೂ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿಲ್ಲ. ನಮಗೆಲ್ಲ ಬಹಳ ಅಭಿಮಾನ ಇದೆ. ಒಳ್ಳೆ ಕಾರ್ಯಕರ್ತರು, ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಎಲ್ರಿಗೂ ತಮ್ಮ ಒಂದು ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ ಚಂದ್ರಪ್ಪನವರು. ಇದು ರಾಜಕೀಯ ಏನು ಇಲ್ಲ. ದೇವರ ಭಕ್ತಿಯಿಂದ ಅವರು ಎಲ್ಲ ಮಹಿಳೆಯರನ್ನ, ಮಕ್ಕಳನ್ನ, ಪುರುಷರನ್ನ ಎಲ್ಲರನ್ನೂ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಚಂದ್ರಪ್ಪನವರಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವೆಲ್ಲ ಏನು ಇಲ್ಲ. ದೈವ ಕಾರ್ಯದಲ್ಲಿ ಯಾವುದೇ ಪಕ್ಷ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಇಂಥವರು ಅಂತವರು ಪಕ್ಷ ಗಿಕ್ಷ ಏನು ಇಲ್ಲ. ಆ ತರ ಏನು ಅಭಿಪ್ರಾಯ ಇಟ್ಕೊಂಡಿಲ್ಲ ಚಂದ್ರಪ್ಪನವರು. ಎಲ್ಲರನ್ನೂ ಒಂದೇ ರೀತಿ ಕಳಿಸ್ತಾ ಇದ್ದಾರೆ. ನಮ್ ಸುಮಾರು 8 ವರ್ಷದಿಂದ ನಮ್ ಚಂದ್ರಣ್ಣ ಅವ್ರು ಬಸ್ ಹಾಕ್ತಿದ್ದಾರೆ.
ಪಕ್ಷ ಭೇದವ ಏನು ಇಲ್ದಿರ ಅವ್ರ ಸ್ವಂತ ದುಡ್ಡಲ್ಲಿ ಆಗ್ತಿದ್ದಾರೆ. ಇಲ್ಲಿ ಸ್ವಂತ ಪಾಪ ಅವ್ರ ದುಡ್ಡಲ್ಲಿ ಆಗ್ತಾ ಇರೋದು. 8 ವರ್ಷದಿಂದ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮುಂದಕ್ಕೂ ಅವ್ರ ಸೇವೆ ಹಿಂಗೆ ಮುಂದುವರಿಲಿ ಅಂತ ಎಲ್ಲರಲ್ಲಿ ಬೇಡ್ಕೊಂತ ಇದೀನಿ ಸರ್. ಎಲ್ರಿಗೂ ಈ ದಿನ ನಮಸ್ಕರಿಸ್ತಾ, ಏನು ಓಂ ಶಕ್ತಿ ಮೇಲ್ಮರುತ್ತೂರ್ಗೆ ಪ್ರವಾಸ ನಮ್ಮೂರಿಂದ ಕೈಗೊಂಡಿದ್ರ ಎಲ್ಲಾ ಓಂ ಶಕ್ತಿ ಭಕ್ತಾದಿಗಳಿಗೂ, ಎಲ್ಲಾ ಶಕ್ತಿ ತಾಯಂದ್ರಿಗೂ ಒಳ್ಳೇದಾಗ್ಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರು ನಮ್ಮ ಗ್ರಾಮಕ್ಕೂ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊ ಬರೋಣ. ಈ ದಿನ ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ಓಂ ಶಕ್ತಿಗೆ ಎರಡು ಬಸ್ ಕಳಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ನಾವು ಎಲ್ರಿಗೂ ಒಂದೇ ನಮ್ಮ ಗ್ರಾಮದಲ್ಲಿ. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಾಗಿದ್ರೆ ಸಹ ಪ್ರತಿಯೊಂದು ಅಷ್ಟೇ, ದೊಡ್ಡ ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಯುವಕರು ಅಷ್ಟೇ, ನಾವ್ ಏನೇ ಒಂದು ಮಾತು ಹೇಳಿದ್ರೆ ಊರಿನ ಗ್ರಾಮದಲ್ಲಿ ಅವೆಲ್ಲ ಈ ತರ ಇಲ್ಲ ಈ ತರ ಅಂತ ಹೇಳಿ ಊರಿನ ಒಳ್ಳೆ ಸುಸೂತ್ರವಾಗಿ ನಮ್ಮ ಗ್ರಾಮವನ್ನು ಎಲ್ಲಾ ಹಿರಿಯರ ಮುಖಾಂತರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಮುಂದೇನು ಇದೇ ತರ ನಡ್ಸ್ಕೊಂಡು ಹೋಗ್ತೀವಿ. ಮುಂದೇನು ಬಸ್ ಹಾಕ್ತಿವಿ. ನಾವು ರಾಜಕೀಯ ಇರ್ಲಿ, ರಾಜಕೀಯ ಪ್ರೇರಿತ ಏನಲ್ಲ. ಮುಂದೇನು ಇದು ಭಕ್ತಿಯಾಗಿ ಮಾಡ್ತಾ ಇರೋದು. ನಮ್ಮೂರಿನ ಎಲ್ಲಾ ಓಂ ಶಕ್ತಿಯವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಇದೀವಿ. ಅದೇ ತರ ಇಲ್ಲಿ ಯಾವುದೇ ಪಕ್ಷ ಭೇದ ಇರೋದಿಲ್ಲ. ಏನೇ ಇರ್ಲಿ, ನನ್ನ ಗ್ರಾಮದ ಜನತೆ ಏನ್ ಹೇಳ್ತಾರೋ, ಹಿರಿಯರು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ನಡ್ಕೊಂಡು ಹೋಗ್ತೀನಿ. ಮುಂದೇನು ಅಷ್ಟೇ ಅವ್ರ ಮಾರ್ಗದರ್ಶನದಲ್ಲಿ ಮುಂದೇನು ಇದೇ ತರ ಹೋಗ್ತೀವಿ. ಇಲ್ಲಿ ಯಾವುದೇ ಪಕ್ಷ ಭೇದ ಮಾಡೋದಿಲ್ಲ. ಅದೇ ತರ ಊರಿನ ಕಾರ್ಯಗಳು ಅಷ್ಟೇ, ಎಲ್ಲಾ ಕಾರ್ಯಗಳು ಅವ್ರ ಮಾರ್ಗದರ್ಶನದಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ಮುಂದೇನು ಅಷ್ಟೇ ಏನೇ ಇದ್ರು ಅವ್ರ ಮಾರ್ಗದರ್ಶನ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲಾ ಭಕ್ತಾದಿಗಳಲ್ಲೂ ವಿನಂತಿ ಮಾಡ್ಕೊಳ್ಳೋದಷ್ಟೇ, ನೀವು ಆ ಸೀಟು ಈ ಸೀಟಿಂದ ದಯವಿಟ್ಟು ಜಗಳ ಮಾಡ್ಕೊಂಡು ನಮ್ಮೂರಿನ ಗೌರವನ ನೀವೇ ಕಾಪಾಡಬೇಕು. ಎಲ್ಲಾ ಕಡೆ ಅಷ್ಟೇ ಜೋಪಾನವಾಗಿ ಹೋಗ್ಬೇಕು. ಈಗ ಬೀಚ್ ಅಲ್ಲಿ ಹೋದಾಗ ಅಲ್ಲಷ್ಟೇ ಎಲ್ಲ ಒಗ್ಗಟ್ಟಾಗಿ ಹೋಗಿ ಒಗ್ಗಟ್ಟಾಗಿ ಬರ್ಬೇಕು. ಯಾಕೆಂದ್ರೆ ಉತ್ತನೂರು ಗ್ರಾಮ ಅನ್ನೋದು ಒಂದು ಐತಿಹಾಸಿಕ ಹೆಸರು ಇಳ್ತಕ್ಕಂಥದ್ದು. ನಮ್ಮ ಊರಿಗೆ ಯಾವುದೇ ತರದ ಕಳಂಕ ಆಗ್ದಿರಾ ಒಳ್ಳೆ ಭಕ್ತಿ ಮಾರ್ಗವಾಗಿ ಎಲ್ಲರೂ ಹೋಗಿ ಬರೋಣ. ಇದು ಯಾವುದೇ ತರ ಪಕ್ಷ ಭೇದ ಇರಲ್ಲ. ಎಲ್ಲರೂ ನಾವೆಲ್ಲ ಒಂದೇ ಅಂತ ತಿಳಿಸೋಣ. ಏನಿದಿನ ಪ್ರತಿ ವರ್ಷನೂ ನಮ್ಗೆ ಓಂ ಶಕ್ತಿ ಹೆಂಗಸರು ಮಾತ್ರ ಕಳಿಸ್ತೀರಾ, ಗಂಡಸರು ಬೇಡಿಕೆ ಇಟ್ಟಿದ್ದಾರೆ. ಅವ್ರಿಗೂ ಮುರುಡೇಶ್ವರ, ಗೋಕರ್ಣ ನಮ್ಮ ಒಂದು ಟ್ರಿಪ್ ಮಾಡ್ಕೊಡ್ಬೇಕು ಅಂತ ಈಗ ಅವರೆಲ್ಲ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರ ಬೇಡಿಕೆಗೆ ನಾನು ಸ್ಪಂದನೆ ಮಾಡಿ ಅವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ಬಸ್ಗಳು ಕಳಿಸ್ಕೊಡ್ತೀನಿ.